ಗಿಲ್ಲಿ ಆಗಿರ್ಬೋದು, ರಘು ಆಗಿರ್ಬೋದು, ಧನುಷ್ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು. ಸೊ ಅವರೆಲ್ಲ ಗೊತ್ತಿದ್ರು. ಇವಾಗ ನನ್ನ ಕಡೆಯಿಂದ ಏನಾದ್ರು ತಪ್ಪಾಯ್ತಾ? ಓಕೆ ಸರಿ. ಬಟ್ ನನ್ನ ಕಡೆಯಿಂದ ಏನಾದ್ರು ತಪ್ಪಾಗಿಲ್ಲ ಅಂತೂ ನಾನು ಸುಮ್ಮನೆ ಬಿಡಲ್ಲ. ಮನ್ಸು ಚೆನ್ನಾಗಿರ್ಬೇಕು, ಗುಣ ಚೆನ್ನಾಗಿರ್ಬೇಕು, ದುಡ್ಡು ಇಲ್ದೇ ಇದ್ರೂ ಪರವಾಗಿಲ್ಲ. ಇವಾಗ ದುಡ್ಡು ಇಲ್ದೇನು ಜೀವನ ಮಾಡ್ಬೋದು, ಬಟ್ ಮನ್ಸು ಚೆನ್ನಾಗಿಲ್ಲ ಅಂದ್ರೆ ಜೀವನ ಮಾಡಕ್ಕಾಗಲ್ಲ. ಹೊಂದಾಣಿಕೆನೇ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ದುಡ್ಡು ಹೇಗಾದ್ರೂ ಮಾಡ್ಕೊಂಡು ಏನಾದ್ರೂ ಮಾಡ್ಕೊಂಡು ಗಂಜಿ ಊಟ ತಿನ್ಕೊಂಡಾದ್ರೂ ಇರ್ಬೋದು, ಬಟ್ ಮನ್ಸು ಚೆನ್ನಾಗಿಲ್ಲ ಅಂದ್ರೆ ತುಂಬಾ ಕಷ್ಟ. ನಾನು ಪ್ರಯತ್ನ ಪಡ್ತೀನಿ, ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬಟ್ ಕೆಲವೊಂದಕ್ಕೆ ಪರವಾಗಿಲ್ಲ ಅಮ್ಮ ಅಂತ ಹೇಳ್ಬಿಡ್ತೀನಿ. ಯಾಕಂದ್ರೆ ಅಮ್ಮನ ಕಷ್ಟನೂ ಅರ್ಥ ಆಗತ್ತೆ, ಅಮ್ಮನ್ ಮನ್ಸು ಅರ್ಥ ಆಗತ್ತೆ ಏನು ಅಂತ. ಸೊ ಓಕೆ ಅಂತ ಹೇಳ್ಬಿಡ್ತೀನಿ. ನಮ್ಮ ಅಲ್ಟಿಮೇಟ್ ಅಕ್ಕ ಗಿಲ್ಲಿಗೆಲ್ಲ ಪಕ್ಕ ಅಂತ ಪ್ರೂವ್ ಮಾಡ್ಬಿಟ್ರು. ನಮಸ್ಕಾರ, ನೀವು ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಈಗಾಗಲೇ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ 100 ಜನ್ಮಕ್ಕೂ ಅನ್ನೋ ಸೀರಿಯಲ್ ಮೂಲಕ ರಾಯರಿದ್ದಾರೆ ಅಂತ ಹೇಳಿ ಎಲ್ಲರನ್ನ ಮೋಡಿ ಮಾಡಿದಂತಹ ಬೆಡಗಿ, ಅದಾದ್ಮೇಲೆ ಕ್ವಾಟ್ಲೆ ಕಿಚನ್ ಅಲ್ಲಿ ತುಂಬಾ ಕ್ವಾಟ್ಲೆ ಕೊಟ್ಟು ಎಲ್ಲಾರನ್ನೂ ಅವರ ಹಿಡಿತದಲ್ಲಿ ಇಟ್ಕೊಂಡಿದ್ದಂತಹ ಬೆಡಗಿ ಈಗ ಗೌರಿ ಕಲ್ಯಾಣ ಮೂಲಕ ಗೌರಿಯಾಗಿ ಎಲ್ಲರನ್ನ ಎಂಟರ್ಟೈನ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಶಿಲ್ಪಾ ಅವರು. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಹೇಗಿದ್ರ? ಹಾಯ್, ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಕ್ವಾಡ್ಲೆ ಕಿಚನ್ ಅಲ್ಲಿ ನಾನು ಕ್ವಾಡ್ಲೆ ಕೊಟ್ಟಿಲ್ಲ, ಅವ್ರು ನನಗೆ ಕ್ವಾಡ್ಲೆ ಕೊಟ್ಟಿದ್ದು. ನೀವು ಸ್ವಲ್ಪ ಅವಾಗ ಎಲ್ರಿಗೂ ಹೊಡಿಯೋದು ಹೊಡಿಯೋದು ಮಾಡ್ತಿದ್ರೆ ಹೊಡಿಯೋದು. ಓಕೆ ಓಕೆ, ಕರೆಕ್ಟ್. ಹೌದೌದು, ಹಂಗಂಗ್ ಸ್ವಲ್ಪ ಕ್ವಾಟ್ಲೆ ಕೊಡ್ತಾ ಇರ್ಬೇಕು. ಬರೀ ಕ್ವಾಟ್ಲೆ ತಿನ್ನಕ್ಕಾಗತ್ತಾ? ಸೊ ಈಗ ಗೌರಿಯಾಗಿ ಈ ಹೇಗೆ ಕ್ವಾಟ್ಲೆ ಕೊಡ್ತೀರಾ ಅಥವಾ ಕ್ವಾಟ್ಲೆ ಕೊಡಿಸ್ಕೊಳ್ತೀರಾ ಏನು? ಗೌರಿಯಾಗಿ ಯಾರಾದ್ರೂ ಕ್ವಾಟ್ಲೆ ಕೊಡಕ್ ಬಂದ್ರೆ ಅವ್ರನ್ನ ಮಾತ್ರ ನಾನು ಸುಮ್ನೆ ಬಿಡಲ್ಲ. ಸೊ ಆತರ ಕ್ಯಾರೆಕ್ಟ್ರು. ಕ್ವಾಟ್ಲೆ ಕೊಡ್ತೀನಾ ಇಲ್ವಾ ಗೊತ್ತಿಲ್ಲ, ಕ್ವಾಟ್ಲೆ ಎಲ್ಲ ಕೊಡಲ್ಲ. ಬಟ್ ನನ್ ತಂಟೆಗೆ ಯಾರಾದ್ರೂ ಬಂದ್ರೆ ಅವ್ರನ್ನ ಸುಮ್ನೆ ಬಿಡಲ್ಲ ಅಂತ ಹೇಳ್ತೀನಿ. ರಫ್ ಅಂಡ್ ಟಫ್. ನಾವು ನೋಡ್ದಂತಹ ಶಿಲ್ಪಾ ಅವರು ಇವ್ರೇನಾ ಅಂತ ಅನ್ನಿಸ್ತಾ ಇದೆ ಇವಾಗ. ಬಿಕಾಸ್ ಸ್ವಲ್ಪ ರಫ್ ಅಂಡ್ ಟಫ್ ಆಗ್ಬಿಟ್ಟಿದ್ದಾರೆ ಅಂಡ್ ಅಷ್ಟು ಪಾಲಿಶ್ಡ್ ಆಗಿದ್ದಾರೆ ಅಂತ ಅನ್ಸುತ್ತೆ ಕ್ಯಾರೆಕ್ಟರ್ಗೋಸ್ಕರ. ಇನ್ನ ಗೌರಿ ಕಲ್ಯಾಣ, ನಿಮ್ಮ ಹೆಸರು ಇದೆ ಗೌರಿ ಕಲ್ಯಾಣ. ಸೊ ನಿಮ್ಮ ಮದುವೆ ಬಗ್ಗೆ ಇರುವಂತದ್ದು, ಅಂದ್ರೆ ನಿಮ್ಮ ಅಕ್ಕಂದ್ರು ತಂಗಿ ಮದುವೆ ಕೂಡ ಇದ್ರಲ್ಲಿ ಬರುತ್ತೆ. ಸೊ ಹೇಳಿ, ಯಾಕೆ ಈ ಪ್ರಾಜೆಕ್ಟ್ ಒಪ್ಕೊಂಡ್ರಿ? ನನಗೆ ತುಂಬಾ ಖುಷಿ ಆಯ್ತು ಕತೆ ಕೇಳ್ಬೇಕಾದ್ರೇನೆ. ವಿಭಿನ್ನವಾದ ಕತೆ ಇತ್ತು. ಸೊ ಅಮ್ಮ 3 ಜನ ಮಕ್ಕಳನ್ನ ಹೇಗೆ ಶ್ರೀಮಂತರ ಮನೆಗೆ ಸೊಸೆಯಾಗಿ ಕಳಿಸ್ತಾರೆ ಅನ್ನೋದು ಕತೆ ಇತ್ತು. ಸೊ ನಾರ್ಮಲ್ ಕತೆನೂ ಕೇಳಿದೀನಿ, ಇವಾಗ ಹೀರೋ ಹೀರೋಯಿನ್ ಆ ಥರ ಕತೆ ಕೇಳಿದೀನಿ. ಇದು ಅಮ್ಮನ ಪಾತ್ರದ ಬಗ್ಗೆ, ಅಮ್ಮ ಹೇಗೆ ಶ್ರೀಮಂತರ ಮನೆಗೆ ಕಳಿಸ್ತಾರೆ ಅನ್ನೋದೇ ಒಂದು ಕಾನ್ಸೆಪ್ಟ್ ಕೇಳ್ಬೇಕಾದ್ರೆ ವಾವ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಇನ್ನ ಕತೆ ಕೇಳೋಣ, ಏನಿರುತ್ತೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ನನಗೆ ಆ ಥರ ಕ್ಯೂರಿಯಾಸಿಟಿ ಇದೆ ಅಂದಮೇಲೆ 100% ವೀಕ್ಷಕರಿಗೂ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಇನ್ನ ನಿಮ್ ತಾಯಿ ಪಾತ್ರದಲ್ಲಿ ದಿವ್ಯಾ ಮೇಡಮ್ ಕಾಣಿಸ್ಕೊಂಡಿದ್ದಾರೆ ಅಂಡ್ ಪ್ರೋಮೋ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಆಗಿತ್ತು. ನೀವು ತುಂಬಾ ಸಟಲ್ ಆಗಿ ಕಾಮ್ ಆಗಿದ್ರಿ. ಸೊ ಹೇಳಿ, ಪ್ರೋಮೋಗೆ ಬಂದಂತಹ ರಿಯಾಕ್ಷನ್ಸ್ ನೋಡಿ ಎಷ್ಟು ಖುಷಿ ಆಯ್ತು? ಮೈತ್ರಿ ಪಾತ್ರದಲ್ಲೂ ಕಾಮ್ ಆಗಿದ್ದೆ. ಇಲ್ಲಿ ಸ್ವಲ್ಪ ಚೇಂಜ್ ಇದೆ. ಕಾಮ್ ಆಗೋ ಇದ್ದೀನಿ, ಮನೆ ಹತ್ರ ಕಾಮ್ ಆಗಿರ್ತೀನಿ, ಅಂದರೆ ಮನೆಯಲ್ಲಿ ಕಾಮ್ ಆಗಿರ್ತೀನಿ. ಬಟ್ ನನಗೆ ಯಾರು ಇಷ್ಟ ಆಗಲ್ವೋ ಅವ್ರ ಹತ್ರ ನಾನು ಕಾಮ್ ಆಗಿರಲ್ಲ. ಸೊ ವೇರಿಯೇಷನ್ಸ್ ಇದೆ, ತುಂಬ ವಿಭಿನ್ನವಾಗಿದೆ. ಕ್ಯಾರೆಕ್ಟ್ರಲ್ಲೂ ಅಷ್ಟೇ, ಒಂದೇ ಥರ ಮಾಡಿದ್ರೆ ಬೋರ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಚೇಂಜಸ್ ಇದ್ದರೆ ಒಂದು ಮಜಾ ಕೊಡುತ್ತೆ. ಸೊ ಈ ಕ್ಯಾರೆಕ್ಟ್ರಲ್ಲಿ ನಾನು ತುಂಬ ಎಂಜಾಯ್ ಮಾಡಿದ್ದೇನೆ. ಅಂದ್ರೆ ನಿಮ್ ತಾಯಿ ಬಗ್ಗೆ ಏನ್ ಹೇಳ್ತೀರಾ? ಅವರು ಪ್ಲೀಸ್ ಅಂತಂದ್ರೆ ಎಲ್ಲದಕ್ಕೂ ಕರ್ಗೋಗ್ಬಿಟ್ಟು ಅಮ್ಮ ಅನ್ಕೊಂಡ್ ಸುಮ್ನಾಗ್ ಹೋಗ್ತೀರಾ? ಪ್ರೋಮೋಲ್ ನೋಡಿದೇವ್ ನಾವು. ಅಂದರೆ ನಾನು ಪ್ರಯತ್ನ ಪಡ್ತೀನಿ, ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಕೆಲವೊಂದಕ್ಕೆ ಪರವಾಗಿಲ್ಲ ಅಮ್ಮ ಅಂತ ಹೇಳ್ಬಿಡ್ತೀನಿ. ಯಾಕಂದರೆ ಅಮ್ಮನ ಕಷ್ಟನೂ ಅರ್ಥ ಆಗುತ್ತೆ, ಅಮ್ಮನ ಮನಸ್ಸು ಅರ್ಥ ಆಗುತ್ತೆ ಏನು ಅಂತ. ಸೊ ಓಕೆ ಅಂತ ಹೇಳ್ಬಿಡ್ತೀನಿ. ಸೊ ಆ ಥರ ಕ್ಯಾರೆಕ್ಟ್ರು ಎರಡರಲ್ಲೂ ಇದ್ದೀನಿ. ಕನ್ವಿನ್ಸ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ, ಮಾಡ್ದೇನೂ ಓಕೆ ಅಂತ ಒಪ್ಕೊಳ್ತೀನಿ. ಬಟ್ ನನ್ನ ತಂಗಿ ಬಿಡಲ್ಲ. ತಂಗಿ ಅಂತೂ ಅಮ್ಮನಿಗೆ ಹೇಳ್ತಾಳೆ ಬೇಡ ಬೇಡ ಅಂತ, ನನಗೂ ಬುದ್ಧಿ ಹೇಳ್ತಾಳೆ. ಸೊ ಆ ಥರದ ತಂಗಿ. ಇನ್ನ ನೀವು ನಿಮ್ಮ ಅಪ್ಪನ ರೀತಿಯಲ್ಲೇ ಆದರ್ಶಗಳನ್ನ ಇಟ್ಕೊಂಡು ನ್ಯಾಯವಾಗಿ ಹೋಗ್ಬೇಕು ಅಂತ ಹೇಳಿ ಬದುಕ್ತಿರೋರು, ಅಮ್ಮ ಪರವಾಗಿಲ್ಲ ಸುಳ್ಳು ಹೇಳಿದ್ರು ನನ್ನ ಮಕ್ಳ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ನೋರು, ಹೇಗ್ ಬ್ಯಾಲೆನ್ಸ್ ಮಾಡ್ತಾ ಇದೀರಾ? ತುಂಬ ಕಷ್ಟಪಡ್ತಾ ಇದ್ದೀನಿ ಕನ್ವಿನ್ಸ್ ಮಾಡೋಕ್ಕೆ. ಯಾಕಂದರೆ ನಾನು ಅಪ್ಪ ಮತ್ತು ತಂಗಿ ಒಂದು ಟೀಮ್ ಆಗಿರ್ಬೋದು, ಅಮ್ಮ ಮತ್ತು ಅಕ್ಕ ಬೇರೆ ಟೀಮು. ಸೊ ಅವ್ರ ಥಿಂಕಿಂಗ್ ಬೇರೆ, ನಮ್ಮ ಥಿಂಕಿಂಗ್ ಬೇರೆ, ಅದು ಮ್ಯಾಚ್ ಆಗ್ತಾ ಇಲ್ಲ. ಅದಕ್ಕೆ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ದಾರಿಗೆ ಬರಲಿ, ಮನಸ್ಸು ನೋಡಲಿ, ಶ್ರೀಮಂತಿಕೆ ನೋಡೋದು ಬೇಡ, ಆ ಥರದ್ದು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅಪ್ಪನೂ ಅಷ್ಟೇ, ನಾನು ಅಷ್ಟೇ. ಸೊ ನೋಡಬೇಕು ಇನ್ನು. ಯಾವ ತರ ಹುಡುಗ ಬೇಕು ಗೌರಿ ಅವರಿಗೆ? ಅದೇ ಹೇಳಿದ್ನಲ್ಲ, ಮನಸ್ಸು ಚೆನ್ನಾಗಿರ್ಬೇಕು, ಗುಣ ಚೆನ್ನಾಗಿರ್ಬೇಕು, ದುಡ್ಡು ಇಲ್ಲದೆ ಇದ್ರೂ ಪರವಾಗಿಲ್ಲ. ಇವಾಗ ದುಡ್ಡು ಇಲ್ದೇನೂ ಜೀವನ ಮಾಡ್ಬೋದು, ಬಟ್ ಮನಸ್ಸು ಚೆನ್ನಾಗಿಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ. ಹೊಂದಾಣಿಕೆನೇ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ದುಡ್ಡು ಹೇಗಾದರೂ ಮಾಡ್ಕೊಂಡು ಏನಾದರೂ ಮಾಡ್ಕೊಂಡು ಗಂಜಿ ಊಟ ತಿನ್ಕೊಂಡಾದ್ರೂ ಇರ್ಬೋದು, ಬಟ್ ಮನಸ್ಸು ಚೆನ್ನಾಗಿಲ್ಲ ಅಂದರೆ ತುಂಬ ಕಷ್ಟ. ಶಿಲ್ಪಾ ಅವರಿಗೆ? ಶಿಲ್ಪಾಗೂ ಇದೆ.
ಶಿಲ್ಪ ಏನಂದ್ರೆ ಗೌರಿನೂ ಇಂಡಿಪೆಂಡೆಂಟೇ, ದುಡ್ಡು ಬಗ್ಗೆ ಯೋಚನೆ ಮಾಡಲ್ಲ. ನಾನು ಶಿಲ್ಪ ಆಗಿದ್ರೂ ಹಂಗೆ ಯೋಚನೆ ಮಾಡ್ತಾ ಇದ್ದೆ, ದುಡ್ಡುಕ್ಕಿಂತ ಜಾಸ್ತಿ ಮನ್ಸು ಗುಣ ಇರಬೇಕು ಅಂತ. ಯಾಕಂದ್ರೆ ಇಬ್ರು ಒಟ್ಟಿಗೆ ಜೀವನ ಮಾಡಬೇಕು ಅಂದ್ರೆ ನಿಮ್ ಕೋಆರ್ಡಿನೇಷನು, ನಿಮ್ದು ಕಮ್ಯುನಿಕೇಶನು ಆ ಥರದ್ದೆಲ್ಲ ಇಲ್ಲ ಅಂದ್ರೆ ಜೀವನ ಮಾಡಕ್ಕೆ ಆಗಲ್ಲ. ಸೊ ತುಂಬಾ ಇಂಪಾರ್ಟೆಂಟ್. ಗೌರಿ ಪಾತ್ರನು ಶಿಲ್ಪ ಪಾತ್ರನು ಅದೇ ಥಿಂಕ್ ಮಾಡ್ತಾ ಇದ್ದೆ. ಅಂಡ್ ಥಿಂಕಿಂಗು ಹಾಗೆ ಇದೆ. ಅಂಡ್ ಶಿಲ್ಪನೂ ಅಷ್ಟೇ ಅವ್ರ ತಂಟೆಗೆ ಬಂದ್ರೆ ಬಿಡಲ್ಲ, ಗೌರಿನೂ ಅಷ್ಟೇ. ಗೌರಿನೂ ಅಷ್ಟೇ, ಶಿಲ್ಪನೂ ಅಷ್ಟೇ. ಕಾಲೇಜು ಸ್ಕೂಲ್ ಟೈಮಲ್ಲಿ ಆಗಿದೆ ಕೆಲವೊಂದು ವಿಷಯ, ಅದೆಲ್ಲ ಬೇಡ ಬಿಡಿ ಇವಾಗ. ಬಟ್ ನನ್ನ ತಂಟೆಗೆ ಬಂದ್ರೆ ನಾನು ಬಿಡಲ್ಲ. ಕಾಲೇಜಲ್ಲಿ ಏನೋ ಚಿಕ್ಕ ವಿಷಯ ಆಗಿತ್ತು, ಎಲ್ಲೋ ಒಂದು ಹುಡುಗನ ವಿಚಾರಣೆ, ಏನೋ ಒಂದು ಚಿಕ್ಕ ವಯಸ್ಸಲ್ಲಿ ಏನೋ ಡ್ಯಾಶ್ ಆದ್ನೋ ಏನೋ ಅಂತ ಆದ. ನಾನು ಸುಮ್ಮನೆ ಬಿಟ್ಟಿಲ್ಲ, ಅಲ್ಲೇ ಫೈಟ್ ಮಾಡಿದ್ದೀನಿ, ಅಂದ್ರೆ ರೇಗಾಡಿದ್ದೀನಿ. ಸೊ ಆ ಥರ ನನ್ನಿಂದ ತಪ್ಪಾದ್ರೆ ನಾನು ಸುಮ್ಮನೆ ಇರ್ತೀನಿ. ಇವಾಗ ನನ್ನ ಕಡೆಯಿಂದ ಏನಾದರೂ ತಪ್ಪಾಯ್ತಾ, ಓಕೆ ಸರಿ. ಬಟ್ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿಲ್ಲ ಅಂತೂ ನಾನು ಸುಮ್ಮನೆ ಬಿಡಲ್ಲ. ಕಲಿಸ್ತೀನಿ ಪಾಠ. ಈಗ ಮತ್ತೆ ಕಲರ್ಸ್ ಅಲ್ಲೇ ಇದು ಅಂದ್ರೆ 2ನೇ ಸೀರಿಯಲ್, ಸೊ ಎಷ್ಟು ಖುಷಿ ಇದೆ. ಮತ್ತೆ ಒಂದೇ ಚಾನೆಲ್ ನಲ್ಲಿ ವರ್ಕ್ ಮಾಡುವಂತ ಅವಕಾಶ ಮತ್ತೆ ಮತ್ತೆ ಬಂದಾಗ ಕ್ವಾಟ್ಲೆ ಕಿಚನ್ ಇನ್ ದಟ್ ಕೇಸ್. ಅದೇ ತುಂಬಾ ಖುಷಿ ಆಯ್ತು. ಕಲರ್ಸ್ ಕನ್ನಡ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ. 100 ಜನ್ಮಕ್ಕೂ ಆದ್ಮೇಲೆ ಇಮಿಡಿಯೇಟ್ ಕ್ವಾಟ್ಲೆ ಕಿಚನ್ ಆದ್ಮೇಲೆ ಇಮಿಡಿಯೇಟ್ ಗೌರಿ ಕಲ್ಯಾಣ ಸಿಕ್ತು. ಸೊ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಕಲರ್ಸ್ ಕನ್ನಡ, ಹಾಗೂ ಥ್ಯಾಂಕ್ ಯು ರಾಮ್ಜಿ ಸರ್. ನನಗೆ ಗೌರಿ ಪಾತ್ರ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ರಾಮ್ಜಿ ಸರ್ ಬ್ಯಾನರ್ ಅಂದ್ರೆ ಸಾಕಷ್ಟು ಜನ ವೇಟ್ ಮಾಡ್ತಿರ್ತಾರೆ, ಯಾಕಂದ್ರೆ ಅವ್ರ ಸೀರಿಯಲ್ ಒಂದ್ಸಲ ಬಂತು ಅಂದ್ರೆ ಅದು 1000 ಎಪಿಸೋಡ್ಸ್ ಆಗೇ ಆಗತ್ತೆ, ಅದು ಡೌಟೇ ಇಲ್ಲ. ಸೊ ಲಾಂಗ್ ಜರ್ನಿ ಇದೆ ನಿಮ್ಗೆ ಕಲರ್ಸ್ ಅವ್ರ ಜೊತೆ ರಾಮ್ಜಿ ಸರ್ ಪ್ರೊಡಕ್ಷನ್ ಅಲ್ಲಿ, ಅದ್ರ ಬಗ್ಗೆ ಹೇಳೋದಾದ್ರೆ. ಅದೇ ತುಂಬಾ ಖುಷಿ ಇದೆ. ಇವಾಗಷ್ಟೇ ರಾಮಾಚಾರಿ 1000 ಎಪಿಸೋಡ್ಸ್ಗಿಂತ ಮೇಲಾಯ್ತು. ಸೊ ಆ ಥರ ಇದೆ ನಮ್ಮ ಸೀರಿಯಲು, ಹಂಗಾಗ್ಲಿ, ನಿಮ್ಮ ಸಪೋರ್ಟ್ ನಮಗಿರ್ಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಗೆ ಸಿಸ್ಟರ್ಸ್ ಇದಾರ ಅಂದ್ರೆ ಸಿಬ್ಲಿಂಗ್ಸ್ ಇದಾರ? ಇವಾಗ ಸೀರಿಯಲ್ ಅಲ್ಲಿ ಇಬ್ರು ಇದಾರೆ, ಸೊ ರಿಯಲ್ ಲೈಫಲ್ಲಿ ಇಲ್ಲ, ಈ ಸೀರಿಯಲ್ ಅಲ್ಲಿ ನಿಜವಾದ ಸಿಸ್ಟರ್ಸ್ ತರ ಇದ್ದಾರೆ ಅವರು. ನಮ್ದಷ್ಟು ಬಾಂಡಿಂಗ್ ಇದೆ. ಅಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು. ನಾವು ಸ್ವಲ್ಪ ದಿನ ಶೂಟ್ ಮಾಡಿರ್ಬೋದು, ಬಟ್ ನಾವು ಶೂಟಿಂಗ್ ಮಾಡಿ 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 ನಿಜವಾದ ಫ್ಯಾಮಿಲಿ ತರ ಆಗ್ಬಿಟ್ಟಿದೀವಿ. ಸೊ ತುಂಬಾ ಖುಷಿ ಇದೆ. ಅಂಡ್ ನೀನ ಬಿಗ್ ಬಾಸ್ ಮನೆಗೆ ಹೋಗಿದ್ರಿ ಪ್ರಮೋಷನ್ಗೆ ಅಂತ ಹೇಳಿ, ಅಂದ್ರೆ ಅದು ಇನ್ನೂ ವೈಡರ್ ರೇಂಜ್ ಅಲ್ಲಿ ಪ್ರಮೋಷನ್ ಆಗಿದೆ ಅಂಡ್ ಸಿಕ್ಕಾಪಟ್ಟೆ ರೆಸ್ಪಾನ್ಸಸ್ ಕೂಡ ಹೊರಗಡೆ ಚೆನ್ನಾಗಿ ಬಂತು, ಅದ್ರ ಬಗ್ಗೆ ಹೇಳೋದಾದ್ರೆ. ತುಂಬಾ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೆಗೆ ಹೋಗೋದಂದ್ರೆ ಒಂದು ದೊಡ್ಡ ವಿಷಯ. ಸೊ ಸೀರಿಯಲ್ ಪ್ರಮೋಷನ್ಗೆ ಹೋಗಿದ್ದೆ. ತುಂಬಾ ಜನ ಗೊತ್ತಿತ್ತು ಈ ಟೈಮ್ ಹೋದಾಗ, ಲಾಸ್ಟ್ ಟೈಮ್ ಹೋದಾಗ ಅಷ್ಟು ಜನ ಗೊತ್ತಿರ್ಲಿಲ್ಲ. ಸೊ ಈ ಸತಿ ಹೋಗ್ಬೇಕಾದ್ರೆ ಗಿಲ್ಲಿ ಆಗಿರ್ಬೋದು, ರಘು ಆಗಿರ್ಬೋದು, ಧನುಷ್ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ಸೊ ಅವರೆಲ್ಲ ಗೊತ್ತಿದ್ರು. ಸೊ ತುಂಬಾ ಖುಷಿ ಆಯ್ತು, ಹೋಗ್ಬಿಟ್ಟು ಮಜಾ ಮಾಡ್ಕೊಂಡು ಬಂದ್ವಿ. ಅಂಡ್ ಅಂದ್ರೆ ಧನುಷ್ ಅವರು ನಿಮ್ಮ ಪೇರಾಗಿ ಮಾಡಿದವರು 100 ಜನ್ಮಕ್ಕೂ ಅಲ್ಲಿ. ಅಂಡ್ ರಘು ಸರ್ ಅಫ್ಕೋರ್ಸ್ ಕ್ವಾಟ್ಲೆ ಕಿಚನ್, ಗಿಲ್ಲಿ ಕ್ವಾಟ್ಲೆ ಕಿಚನ್, ಸ್ಪಂದನ ಅವ್ರ ಕಲರ್ಸ್. ಅಂದ್ರೆ ಇದೆಲ್ಲ ನೋಡ್ದಂಗ್ ನಿಮ್ದೇ ಮನೆಗೆ ಹೋಗಿದೀನಿ ಅನ್ನೋ ಫೀಲ್ ಬಂದಿರ್ಬೋದು ನಿಮ್ಗೆ. ಅಂಡ್ ಅಲ್ಲಿ ಹೇಗಿತ್ತು ಆ ಮೊಮೆಂಟ್ಸ್, ಹೇಗೆ ಎಂಜಾಯ್ ಮಾಡಿದ್ರಿ? ಅದೇ ತುಂಬಾ ಖುಷಿ ಇತ್ತು. ಧನುಷ್ ಅಂತೂ ನನ್ನ ಕಾಲ್ ಎಳಿತಾನೆ ಇದ್ರು. ಅವರು ನಾವು ಸೀರಿಯಲ್ ಮಾಡ್ಬೇಕಾದ್ರೂ ಹಂಗೆ ಇದ್ರು, ಅಲ್ಲೂ ಹಂಗೆ ಇದ್ರು. ಗಿಲ್ಲಿ ಅವರು ಅಷ್ಟೇ ಫನ್ ಮಾಡ್ತಾನೆ ಇದ್ರು, ಮಜಾ ಮಾಡ್ತಾನೆ ಇದ್ವಿ. ಅಯ್ಯೋ, ಕ್ವಾಟ್ಲೆ ಕೊಡೋದ್ರಲ್ಲಿ ನಂಬರ್ 1. ಬಟ್ ಮಜಾ ಇದೆ ಕ್ವಾಟ್ಲೆ. ಅಯ್ಯೋ, ಏನ್ ಕ್ವಾಟ್ಲೆ ಕೊಡ್ತಾನೆ ಅಂತಲ್ಲ, ಈಗ ಏನ್ ಕ್ವಾಟ್ಲೆ ಕೊಡ್ತಾನೆ ಆ ತರ ಇದೆ. ಸೊ ಇಟ್ಸ್ ಫನ್. ಎಸ್, ಡಮ ಡೆಮಿಲ್ ಡಕ್ಕ, ಗಿಲ್ಲಿಗೆಲ್ಲ ಪಕ್ಕ ಅಂತ ಪ್ರೂವ್ ಮಾಡ್ಬಿಟ್ರು. ಡೈಲಾಗ್ಸ್ ಅಷ್ಟೇ ಫೇಮಸ್ ಆಯ್ತು. ಅದೇ ಇವಾಗ ಎಲ್ರು ತಲೆಯಲ್ಲಿ ಕೂತಿದೆ ಅಂದ್ರೆ ಆ ತರದ್ದು ಆ ಡೈಲಾಗ್ ಕೊಟ್ಟಿದ್ದಾರೆ ಅವರು. ಧನುಷ್ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಟಾಸ್ಕ್ ಎಲ್ಲ ಆಡಿದ್ದಾರೆ. ರಘು ಸರ್ ಅಷ್ಟೇ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಎಲ್ಲ ರಘು ಸರ್, ಧನುಷ್ ಎಲ್ಲ ಕಡಿಮೆ ಆಗ್ಬಿಟ್ಟಿದ್ದಾರೆ. 10-20 kg ಕಡಿಮೆ ಆಗಿದ್ದಾರೆ ಅನ್ಸುತ್ತೆ. ನನ್ ಕ್ವಾಟ್ಲೆ ಕಿಚನ್ ನೋಡಿದಾಗ ರಘು ಸರ್ ಹಿಂಗಿದ್ರು, ಇವಾಗ ಪಾಪ ಹಿಂಗಾಗ್ಬಿಟ್ಟು ಬಂದಿದ್ದಾರೆ. ಬಟ್ ಆಬ್ವಿಯಸ್ಲಿ ಇಲ್ಲಿ ಬಂದು ಪ್ರೋಟೀನ್ಸ್, ಜಿಮ್, ವರ್ಕೌಟ್ ಎಲ್ಲ ಮಾಡಿ ವಾಪಸ್ ಅದೇ ಇದಕ್ಕೆ ಬರ್ತಾರೆ ಅಂತ ಹೇಳ್ತೀನಿ. ಅಂಡ್ ಶಿಲ್ಪ ಅವ್ರು ಹೋಗ್ತಾರೆ ಬಿಗ್ ಬಾಸ್ಗೆ ಅಂತ ಒಂದು ಟಾಕ್ ಇತ್ತು. ಅಂದ್ರೆ ಶುರು ಆಗ್ತಿದೆ ಅಂದಾಗ ಯಾರ್ಯಾರು ಹೋಗ್ತಾರೆ ಅಂತ ಏನಾದ್ರು ಲಿಸ್ಟ್ ಹಾಕಿದ್ರೆ ಅದ್ರಲ್ಲಿ ಶಿಲ್ಪ ಅವ್ರ ಹೆಸರು ಇತ್ತು. ಆಪರ್ಚುನಿಟಿ ಬಂದಿತ್ತ ಅಥವಾ ಸೀರಿಯಲ್ ಮಾಡ್ಬೇಕು ಅಂತ ಬೇಡ ಅನ್ಕೊಂಡ್ರೆ ಹೇಗೆ? ಅಯ್ಯಯ್ಯೋ, ಅದು ಅಂದ್ರೆ ಆಪರ್ಚುನಿಟಿ ಬರುತ್ತೆ, ಗೊತ್ತಿಲ್ಲ ಏನು ಅಂತ ಹೇಳಕ್ಕಾಗಲ್ಲ ನಾನು. ಇಲ್ಲಿ ಬರ್ದಿದ್ರೆ ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೋಗೋ ಆಸೆ ಇದೆ, ಇನ್ನ ಧೈರ್ಯ ಬಂದಿಲ್ಲ. ನಾನು ಇನ್ನ ಕರಿಯರ್ ಶುರು ಮಾಡಿದೀನಿ ಅಷ್ಟೇ. ಆ ಬಿಗ್ ಬಾಸ್ ಮನೆಗೆ ಹೋಗಕ್ಕೆ ಒಂದು ಆ ಕಾನ್ಫಿಡೆನ್ಸ್ ಬರಬೇಕು. ಇಂಟ್ರೆಸ್ಟ್ ಆಬ್ವಿಯಸ್ಲಿ ಇರುತ್ತೆ, ಬಟ್ ಕಾನ್ಫಿಡೆನ್ಸ್ ಬರ್ಬೇಕು ಮೇನ್ಲಿ. ಓಕೆ, ಇನ್ನ ಕೊನೆಯದಾಗಿ ಗೌರಿ ಕಲ್ಯಾಣ ಸೀರಿಯಲ್ ಬಗ್ಗೆ ಏನ್ ಹೇಳ್ತೀರಾ? ಅಂಡ್ ಕಾಂಪಿಟೇಷನ್ ಜಾಸ್ತಿ ಇದೆ, ಅಂದ್ರೆ ಹೆಲ್ದಿ ವೇನಲ್ಲೇ ಇದೆ ಕಾಂಪಿಟೇಷನ್ ಅನ್ನೋದು. ಸಾಕಷ್ಟು ಹೊಸ ಸೀರಿಯಲ್ಗಳು ಲಾಂಚ್ ಆಗ್ತಿದೆ, ಹೊಸ ಸೀರಿಯಲ್ಗಳು ಅಂದ್ರೆ
ಕಲಾವಿದ್ರು ಬರ್ತಾ ಇದಾರೆ, ಹೊಸ ಹೊಸ ಕಲಾವಿದ್ರು. ಅಂಡ್ ಹಳೆ ಸೀರಿಯಲ್ಗಳು ಇನ್ನೂ ಆಡಿಯನ್ಸ್ನ ಕ್ಯಾಚ್ ಮಾಡ್ಕೊಂಡೇ ಕೂತಿರುತ್ತೆ. ಒಂದು ಕನ್ಫ್ಯೂಷನ್ ಇರುತ್ತೆ, ಡೈಲಮಾ ಇರುತ್ತೆ, ಯಾಕೆ ಹೊಸ ಸೀರಿಯಲ್ನ ನೋಡಬೇಕು ಅನ್ನೋದು ಜನಕ್ಕೆ. ಸೊ ಏನು ಹೇಳ್ತೀರಾ, ಯಾಕೆ ನೋಡಬೇಕು, ಯಾವಾಗಿಂದ ನೋಡ್ಬೇಕು? ಮೇನ್ಲಿ ಕತೆ ವಿಭಿನ್ನವಾಗಿದೆ. ಸೊ ಅದಕ್ಕೋಸ್ಕರ ನೀವು ನೋಡಬೇಕು. ನಾನು ಆಡಿಯನ್ಸ್ ಆಗೇನೋ ಅಷ್ಟೇ, ಈ ಕಥೆಲಿ ಏನಾಗ್ಬೋದು, ಅಮ್ಮ ಹೆಂಗೆ ಮದುವೆ ಮಾಡ್ಕೊಡ್ಬೋದು, ಏನಾಗ್ಬೋದು ಅನ್ನೋದು ಕ್ಯೂರಿಯಾಸಿಟಿ ನನಗಿದೆ, ಅಂದಮೇಲೆ ನಿಮಗೂ ಆಬ್ವಿಯಸ್ಲಿ ಇರುತ್ತೆ. ಸೊ ಇದೇ ಸೋಮವಾರದಿಂದ ರಾತ್ರಿ 8 ಗಂಟೆಗೆ ಗೌರಿ ಕಲ್ಯಾಣ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.